ಹಾಯ್ ಹಲೋ ಸೃಷ್ಟಿ ಲೋಕಚಾಲನ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಂದ್ರಗ್ರಹಣ ಯಾವ ಒಂದು ಸಮಯದಲ್ಲಿ ಸಂಭವಿಸುತ್ತೆ, ಭಾರತಕ್ಕೆ ಸಂಭವಿಸುತ್ತಾ ಇಲ್ವಾ ಅನ್ನೋದನ್ನು ನಾನು ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಪುಟ್ಟದಾಗ ಒಂದು ಲೈಕನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿ ಲೋಕಚಾಲನ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಈ 2024ರಲ್ಲಿ ಇದು ನಮಗೆ ಎರಡನೆಯ ಬಾರಿ ಚಂದ್ರಗ್ರಹಣ ಅನ್ನುವಂಥದ್ದು ಬರ್ತಾ ಇದೆ. ಇದು ಭಾದ್ರಪದ ಹುಣ್ಣಿಮೆಯ ದಿವಸ ಚಂದ್ರಗ್ರಹಣ ಅನ್ನುವಂಥದ್ದು ಸಂಭವಿಸ್ತಾ ಇದೆ. ಆ ಒಂದು ಸಮಯದಲ್ಲಿ ನಾವು ಯಾವ ಒಂದು ಕೆಲಸಗಳನ್ನು ಮಾಡ್ಕೊಳ್ಬೇಕು, ಯಾವ ಒಂದು ಕೆಲಸಗಳನ್ನು ಮಾಡ್ಕೊಳ್ಬಾರ್ದು, ಮತ್ತು ಗರ್ಭಿಣಿ ಮಹಿಳೆಯರು ಆ ಒಂದು ಸಂದರ್ಭದಲ್ಲಿ ನಾವು ಯಾವ ರೀತಿಯ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದನ್ನು ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಗರ್ಭಿಣಿ ಮಹಿಳೆಯರು ತುಂಬ ಅಂದರೆ ತುಂಬ ಈ ಒಂದು ಗ್ರಹಣದ ಸಮಯದಲ್ಲಿ ನಮಗೆ ಭಾರತಕ್ಕೆ ಇದೆಯೋ ಇಲ್ವೋ ಅದು ಸೆಕೆಂಡ್ರಿ. ಯಾಕಂದರೆ ನಮಗೆ ಸೂರ್ಯ ಚಂದ್ರ ಒಬ್ಬರೇ ಆಗಿರೋದ್ರಿಂದ ಆ ಒಂದು ಚಂದ್ರಗ್ರಹಣದ್ದು ನಮಗೆ ಒಂದು ಪ್ರಭಾವ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬನ್ನಿ ಇವಾಗ ಮೊದಲಿಗೆ ಯಾವ ಒಂದು ಸಮಯದಲ್ಲಿ ಚಂದ್ರಗ್ರಹಣ ಅನ್ನುವಂಥದ್ದು ಸಂಭವಿಸ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ 17ನೇ ತಾರೀಕು ಅಥವಾ 18ನೇ ತಾರೀಕು ಸೆಪ್ಟೆಂಬರು ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ನೋಡಿ, ನಾನಿಲ್ಲಿ ನಿಮಗೆ ಟೈಮಿಂಗ್ಸ್ ಕೂಡ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಮಗೆ ಚಂದ್ರಗ್ರಹಣ ಅನ್ನೋವಂಥದ್ದು ಸ್ಟಾರ್ಟ್ ಆಗ್ತಾ ಇರೋದು ಸೆಪ್ಟೆಂಬರು 18ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಸಮಯ ಬಂದು ನಮಗೆ 6:12 ಚಂದ್ರಗ್ರಹಣ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಇದು ನಮಗೆ 18ನೇ ತಾರೀಕು ಬೆಳಗಿನ ಜಾವ ಸ್ಟಾರ್ಟ್ ಆಗೋವಂಥದ್ದು. ನಮಗೆ ಇದು ಮುಕ್ತಾಯ ಸಮಯ ಯಾವುದಪ್ಪ ಅಂತಂದರೆ ನಮಗೆ 10:12 ಮುಕ್ತಾಯ ಅನ್ನುವಂಥದ್ದು ಆಗುತ್ತೆ. ಆ ಒಂದು ಸಮಯದಲ್ಲಿ ನಾವೇನು ಮಾಡಬೇಕಪ್ಪ ಅಂತಂದರೆ, ನೀವು ಬೆಳಗ್ಗೆನೇ ಎದ್ದು ದೇವರ ಮನೆಯಲ್ಲಿ ಹುಣ್ಣಿಮೆ ಆಗಿರೋದ್ರಿಂದ ದೇವರ ಮನೆಯಲ್ಲಿ ಒಂದು ದೀಪವನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ಗ್ರಹಣ ಇದೆ, ನಾವು ಸೂತಕ ಇದೆ ಆ ಥರ ಅನ್ನೋದಕ್ಕೆ ಹೋಗಬೇಡಿ. ಯಾಕಂತಂದರೆ ದೇವರ ಮನೆಯಲ್ಲಿ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ನೋಡಿ, ಸ್ನಾನದ ನೀರಿಗೆ ನೀವು ಈ ಒಂದು ಗ್ರಹಣ ಮುಗಿದ ನಂತರ ಸಮುದ್ರ ಸ್ನಾನ ಮಾಡೋವಂಥದ್ದು, ಕಾರ್ಯಸಿದ್ಧಿ ಮಾಡೋವಂಥದ್ದು ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಿರುತ್ತೆ. ಈ ಒಂದು ಗ್ರಹಣದ ಸಮಯದಲ್ಲಿ ನಾವು ಯಾವ ರೀತಿ ಒಂದು ಹಣ ಸೆಳೆಯುವಂಥ ಒಂದು ತಂತ್ರವನ್ನು ಮಾಡಬೇಕು ಅನ್ನೋದನ್ನು ನಾನು ಇದೇ ವಿಡಿಯೋ ಹಿಂದೆಯೇ ಬರುತ್ತೆ, ಖಂಡಿತವಾಗ್ಲೂ ನೋಡಿ. ಸ್ನಾನದ ನೀರಿಗೆ ನೀವು 1 ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಳಿ. ಸಮುದ್ರದ ಸ್ನಾನ ಮಾಡಿರೋ ರೀತಿಯಲ್ಲಿ ನಮಗೆ ಆಗುತ್ತೆ. ಎಲ್ಲರೂ ಹೋಗಿ ಸಮುದ್ರ ಸ್ನಾನ ಮಾಡೋದಕ್ಕೆ ಆಗೋದಿಲ್ವಲ್ವ, ಹಾಗಾಗಿ ನಾನು ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನಾನ ಮಾಡೋವಂಥ ನೀರಿಗೆ 1 ಮುಷ್ಟಿಯಷ್ಟು ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಪುಡಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ತಿರದಲ್ಲಿ ಯಾವುದನ್ನ ಹೊಳೆ ಇದೆ, ಸ್ನಾನ ಮಾಡೋದಕ್ಕೆ ನಮಗೆ ಅನುಕೂಲ ಇದೆ ಅಂದರೆ ಗ್ರಹಣದ ಮುಗಿದ ನಂತರದಲ್ಲಿ ನೀವು ಗ್ರಹಣ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಕೂಡ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕು. ಏನಾನ ನೀವು ತಂತ್ರಗಳನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋದಾದರೆ, ಗರ್ಭಿಣಿ ಮಹಿಳೆಯರು ಯಾವ ರೀತಿ ಕ್ರಮವನ್ನು ಆಚರಿಸ್ಬೇಕಪ್ಪ ಅಂದರೆ, ಅವತ್ತಿನ ದಿವಸ ಗ್ರಹಣ ಏನು ಕಾಲ ಸ್ಟಾರ್ಟ್ ಆಗುತ್ತಲ್ವ, ಬೆಳಗಿನ ಜಾವ 6:12 ಸ್ಟಾರ್ಟ್ ಆಗಿ 10:12 ಮುಕ್ತಾಯ ಆಗೋವಂಥದ್ದು. ಆ ಒಂದು ಸಮಯದಲ್ಲಿ ನೀವು ಆದಷ್ಟು ಯಾರೂ ಸಹ ನೀವು ಹೊರಗಡೆ ವಾಕಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೀವು ಮಾಡೋದಕ್ಕೆ ಹೋಗಬೇಡಿ. ಗ್ರಹಣದ ಕಾಲ ಮುಗಿದ ನಂತರದಲ್ಲಿ ನೀವು ಸ್ನಾನವನ್ನು ಮುಗಿಸ್ಕೊಂಡು ಆಮೇಲೆ ಬನ್ನಿ. ಯಾಕೆಂದರೆ ನಿಮ್ಮ ಹೊಟ್ಟೆಯಲ್ಲಿರುವಂಥ ಮಗುವಿನ ಮೇಲೆ ಇದು ಪರಿಣಾಮ ಬೀಳುತ್ತೆ. ಇದು ಭಾರತಕ್ಕೆ ಇಲ್ಲ, ಆದರೂ ಸಹ ನಾವು ಸೂರ್ಯಚಂದ್ರ ಒಬ್ಬರೇ ಆಗಿರೋದ್ರಿಂದ ನಾವು ಆಚರಣೆಯನ್ನು ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು. ಒಂದು ದೇವ್ರ ಮನೇಲಿ ದೀಪ ಹಚ್ಚೋದಾಗಿರ್ಬೋದು, ಗರ್ಭಿಣಿ ಸ್ತ್ರೀಯರು ಆಚೆ ಹೋಗದೇ ಇರೋ ಅಂಥದ್ದಾಗಿರ್ಬೋದು, ಅನಾರೋಗ್ಯದಲ್ಲಿ ಬಳಲ್ತಾ ಇರೋವಂಥವ್ರು ಅವತ್ತು ಆ ಒಂದು ಸಂದರ್ಭದಲ್ಲಿ ಏನು ನಮಗೆ ಇವಾಗ 6 ಗಂಟೆಯಿಂದ 6:12 ನಮಗೆ 10:12 ಏನೇ ಒಂದು ನೀವು ಊಟ ತಿನ್ನೋದು, ತಿಂಡಿ ತಿನ್ನೋದು ಆದಷ್ಟು ಆವಾಗ ನೀವು ಅವಾಯ್ಡನ್ನು ಮಾಡಿ. ಯಾಕಂದರೆ ನಮಗೆ ಬೆಳಗಿನ ಜಾವ ಆಗಿರುತ್ತೆ, ನಮಗೇನು ಭಾರತಕ್ಕಿಲ್ಲ, ಆದರೂ ಸಹ ಆ ಥರ ಒಂದು ಪ್ರಭಾವಗಳು ಅನ್ನೋವಂಥದ್ದು ನಮ್ಮ ಒಂದು ರಾಶಿಗಳಾಗಿರ್ಬೋದು, ನಕ್ಷತ್ರಗಳ ಮೇಲೆ ಬಿದ್ದೇ ಬೀಳುತ್ತೆ. ಹಾಗಾಗಿ ನಾನು ಮತ್ತೆ ತಿಳಿಸ್ತಾ ಇದ್ದೀನಿ. ಗ್ರಹಣ ಮುಗಿದ ನಂತರದಲ್ಲಿ ನಿಮ್ಗೆ ಯಾವುದಾನ ಒಂದು ದೋಷಗಳು ಇತ್ತಂದರೆ, ಚಂದ್ರದೋಷ ಆ ಥರ ಇತ್ತು ಅಂದರೆ, ನೀವು ಒಂದು ಸಣ್ಣ ಕೆಲಸವನ್ನು ಮಾಡಿ, ಮೊಸರನ್ನವನ್ನು ಮಾಡ್ಕೊಂಡು ಎತ್ಕೊಂಡು ಹೋಗಿ ನಿಮ್ಮ ಮನೆಯ ಮಾಳಿಗೆ ಆಗಿರ್ಬೋದು, ಒಂದು ಟೆರೆಸ್ ಆಗಿರ್ಬೋದು, ಒಂದು ಚಿಕ್ಕದಾಗಿರುವಂಥ ಒಂದು ಮುತುಕದ ಎಲೆ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಚಿಕ್ಕದಾಗಿ ಒಂದು ಬಾಳೆ ಎಲೆ ಆಗಿರ್ಬೋದು, ಅದರಲ್ಲಿ ನೀವು ಮೊಸರನ್ನವನ್ನು ಕಲಿಸ್ಬಿಟ್ಟು ನಿಮ್ಮ ಮೇಲೆ ಒಂದು ಟೆರೆಸ್ ಆಗಿರ್ಬೋದು, ಮಾಳಿಗೆ ಆಗಿರ್ಬೋದು, ಚಂದ್ರನ ಒಂದು ಬಿಂಬ
ಅದರ ಮೇಲೆ ಹಾದು ಹೋಗೋ ರೀತಿಯಲ್ಲಿ ಇಟ್ಟರೆ ನಿಮಗೆ ಚಂದ್ರ ದೋಷೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅಂತಲೇ ಹೇಳಬಹುದು. ನೋಡಿ, ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಸ್ವಲ್ಪ ಯೂಸ್ಫುಲ್ಲು ಇಷ್ಟ ಅನಿಸಿದರೆ ಮತ್ತು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿ ಲೋಕ ಚಾನಲ್ಗೆಲ್ಲರೂ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀರಾ ಅಂತೇಳಿ ಅಂದ್ಕೊಳ್ತೀನಿ. ನೆಕ್ಸ್ಟು ಗ್ರಹಣದ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಟೇಕ್ ಕೇರ್, ಬಾಯ್.